ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಇವತ್ತೊಂದು ಕ್ರೋಶಾ ನ್ಯೂ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬೀಡ್ಸ್ ಏನೂ ಯೂಸ್ ಮಾಡ್ತಾ ಇಲ್ಲ. ಬೀಡ್ಸನ್ನು ಇಷ್ಟಪಡದೇ ಇರೋವಂಥವ್ರಿಗೆ ಈ ಡಿಸೈನ್ನ ನೀವು ಸಜೆಸ್ಟ್ ಮಾಡ್ಬೋದು. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗ್ತಾ ಇರುತ್ತೆ. ನಾನು ಇದರಲ್ಲಿ ಬರೀ ಕುಚ್ಚದು ಮಾತ್ರ ಹಾಕಲ್ಲ, ಕುಕ್ಕಿಂಗ್ದು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ನಾಟ್ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಸೇರಿ ಭಾಗಕ್ಕೆ ಥ್ರೆಡ್ಡನ್ನು ಇಟ್ಕೊಂಡು ಒಂದು 2 ಟೈಮ್ಸು, ಸ್ಟಾರ್ಟಿಂಗ್ ಮಾತ್ರ ಒಂದು 2 ಟೈಮ್ಸು ಲಾಕ್ ಮಾಡ್ಕೊಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ 5 ಸಿಂಗಲ್ ಚೈನ್ ಹಾಕಬೇಕು. 1 2 3 4 5 ಸಿಂಗಲ್ ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ 1 2 3 4 5 ಸಿಂಗಲ್ ಚೈನ್ ಆಯಿತು. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಇವಾಗ 2 ಟೈಮ್ಸು 5 ಸಿಂಗಲ್ ಚೈನ್ ಆಯಿತು. ನಾನು ಮತ್ತೆ ಅದೇ ಪಕ್ಕದ ಪ್ಲೇಸಿಗೆ ಇವಾಗ ಒಂದು ಸಿಂಗಲ್ ಲಾಕ್ ಮಾಡಿದ್ನಲ್ವಾ, ಅಲ್ಲೇ ಇನ್ನೊಂದು 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ಸು 5 ಚೈನ್ ಆದಮೇಲೆ 3 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಪಕ್ಕಕ್ಕೆ 3 ಟೈಮ್ಸು ಸಿಂಗಲ್ ಲಾಕ್ ಮಾಡಿದ್ದೀನಿ. ಇಲ್ಲಿಂದ 1 2 3 4 5 6 7 8 ಸಿಂಗಲ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಫಸ್ಟು ಸ್ಟ್ರೈಟಾಗಿ ಇಟ್ಕೊಂಡು ಮತ್ತು ಯು ಶೇಪ್ ಬರೋಂಗೆ ಒಳಗಡೆಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಈ ರೀತಿ ಯು ಶೇಪ್ ಬರಬೇಕು ನಮಗೆ. ಒಂದು 8 ಟೈಮ್ಸು ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಅಲ್ಲಿ ಪಕ್ಕನೇ 5 ಟೈಮ್ಸು ಸಿಂಗಲ್ ಚೈನ್ ಹಾಕಬೇಕು. 1 ಟೈಮ್ ಆಗಿದೆ. ಇವಾಗ 2 3 4 5 ಗ್ಯಾಪ್ ಇಲ್ದಂಗೆ ಪಕ್ಕನೇ ಈ ರೀತಿ 5 ಟೈಮ್ಸು ಸಿಂಗಲ್ ಚೈನ್ ಹಾಕೋಬೇಕು. ಮತ್ತು ಅಲ್ಲಿಂದ 8 ಚೈನ್ 2 3 4 5 6 7 8 ಚೈನು 8 ಸಿಂಗಲ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದಕ್ಕಿಂತ ಒಂದು 2 ಪಾಯಿಂಟ್ ಒಳಗಡೆಗೇ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಓಕೆ, ಇವಾಗ ಮತ್ತೆ 5 ಟೈಮ್ಸು ಸ್ಯಾರಿಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. 1 2 ಆಯಿತು. ಪಕ್ಕನೇ ಈ ರೀತಿ 3 4 5 ಮತ್ತು ಇಲ್ಲಿಂದ 8 ಸಿಂಗಲ್ ಚೈನ್ 1 2 3 4 5 6 7 8 ಸಿಂಗಲ್ ಚೈನ್ ಹಾಕಿ ಮತ್ತೆ ಸೇಮ್ ಒಂದು 2 ಪಾಯಿಂಟು ಒಳಗಡೆಗೆ ನಮಗಿಲ್ಲಿ ಆರ್ಚ್ಗಳು ಬರುತ್ತೆ. ಇದು ಸ್ವಲ್ಪ ಸ್ಟಾರ್ಟಿಂಗ್ ಬೇಸ್ ಲೈನು
ಟ್ವಿಸ್ಟ್ ಇದೆ. ನೀವು ಕ್ಲೀನಾಗಿ ನೋಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಒಂದೆರಡು ಲೈನ್ ಹಾಕೋಷ್ಟರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ 1 2 3 ಟೈಮ್ಸು 8 8 ಚೈನ್ ಆಯ್ತಲ್ವಾ. 3 ಟೈಮ್ಸ್ ಹಾಕುವಾಗ ಇವಾಗ ಇಲ್ಲಿ ಮತ್ತೆ ನಾನು ಸ್ಟಾರ್ಟಿಂಗು 3 ಟೈಮ್ಸ್ ಹಾಕಿದ್ನಲ್ಲ, ಇಲ್ಲಿ 5 5 ಚೈನ್ ಆದಮೇಲೆ 3 ಟೈಮ್ಸು ಲಾಕ್ ಮಾಡ್ಕೊಂಡಿದ್ನಲ್ಲ, ಸೇಮ್ ಅದೇ ರೀತಿ ಇಲ್ಲೂ 3 ಟೈಮ್ಸು ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಆಯಿತು. ತ್ರೀ ಟೈಮ್ಸ್ ಲಾಕ್ ಆಯಿತು. ಮತ್ತು ಇಲ್ಲಿಂದ 5 ಚೈನು 2 ಟೈಮ್ಸು 2 3 4 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್, ಮತ್ತು 1 2 3 4 5 ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಟೈಮ್ ಸಿಂಗಲ್ ಲಾಕ್. ಇಲ್ಲಿ 1 ಟೈಮ್ ಮಾತ್ರ ಸಿಂಗಲ್ ಲಾಕ್ ಮಾಡಿದ್ದೀವಿ, ಆ ಕಡೆ ಈ ಕಡೆಯೂ 3 ಟೈಮ್ಸು ಸಿಂಗಲ್ ಲಾಕ್ ಬರುತ್ತೆ. 2 3 ಟೈಮ್ಸು ಸಿಂಗಲ್ ಲಾಕ್, ಮತ್ತು 8 ಚೈನ್ 1 2 3 4 5 6 7 8 ಚೈನ್ 8 ಸಿಂಗಲ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಂದ ಒಳಗಡೆಗೆ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 5 ಟೈಮ್ಸು ಪಕ್ಕನೇ ಸಿಂಗಲ್ ಲಾಕ್ ಮಾಡಬೇಕು. ಇಷ್ಟೇ ಇದು ಬೇಸ್ ಡಿಸೈನು. ನಾನು ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾರ್ಟಿಂಗು ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಸಲ ಸಿಂಗಲ್ ಲಾಕ್ ಮಾಡ್ತೀನಿ. ಮತ್ತು ಅಲ್ಲಿಂದ 5 ಚೈನ್ ಹಾಕಿ 3 ಟೈಮ್ಸು ಪಕ್ಕನೇ ಸ್ಯಾರಿಗೆ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಮತ್ತು ಅಲ್ಲಿಂದ 8 ಚೈನ್ ಹಾಕ್ಕೊತೀನಿ. ಇದು 8 ಇದೆಯಲ್ಲ, ಇದು 8 ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತು ಒಂದು 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಆ ಲಾಕನ್ನು ನಾನು 5 ಟೈಮ್ಸು ಮಾಡ್ತೀನಿ. 5 ಟೈಮ್ಸ್ ಮಾಡಿ ಮತ್ತೆ 8 ಚೈನ್ ಹಾಕ್ಕೊತೀನಿ. ಮತ್ತು 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಈ ರೀತಿ ಆರ್ಚ್ ಬರೋದಕ್ಕೆ ಇಲ್ಲಿ 3 ಆರ್ಚ್ ಬರುತ್ತೆ. ಮತ್ತು 5 ಟೈಮ್ಸ್ ಹಾಕ್ತೀನಿ ಸ್ಯಾರಿಗೆ. ಇಲ್ಲಿ 2 ಟೈಮ್ಸು 5 ಚೈನು ಹಾಕೋಬೇಕು. 5 ಟೈಮ್ಸು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈ ರೀತಿ 8 ಚೈನನ್ನು ಹಾಕೋಬೇಕು. ಆಮೇಲೆ 3 ಟೈಮ್ಸ್ ಆದಮೇಲೆ ಇದು ಮೂರನೇ ಆರ್ಚ್ಗೆ, ಅದಾದಮೇಲೆ 3 ಟೈಮ್ಸು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕಬೇಕು, ಒಂದು ಸಿಂಗಲ್ ಲಾಕ್ ಮಾಡಬೇಕು, ಮತ್ತು 5 ಚೈನ್ ಹಾಕಬೇಕು, 3 ಟೈಮ್ಸು ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ ಆರ್ಚ್ ಬರುತ್ತೆ 8 ಚೈನು 3 ಟೈಮ್ಸು. ಇಲ್ಲಿ 3 ಆರ್ಚ್ ಬರುತ್ತೆ. ಓಕೆ, ಇದಿಷ್ಟು ಫೈನಲ್ ಸ್ಯಾರಿ ಫುಲ್ಲು ಹಾಕಿಬಿಟ್ಟು ನಾನು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ನಾನು ಇವಾಗ ಸೆಕೆಂಡ್ ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು ಲಾಕ್ ಮಾಡಿದ್ನಲ್ಲ, ಅಲ್ಲೇ ಒಂದು ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ನಾನು ಎಲ್ಲಿ ಲಾಕ್ ಮಾಡಿದ್ನಲ್ವ ಒಂದು ಸಿಂಗಲ್ ಲಾಕು, ಅದೇ ಪ್ಲೇಸಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತು ಸ್ಟಾರ್ಟಿಂಗು ಇಲ್ಲಿ ಲಾಕ್ 2 ಮಧ್ಯೆ ಒಂದು ಲಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ.
ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಇಂದ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಬರಬೇಕು. ಇಲ್ಲಿಂದ 3 ಥ್ರೆಡ್ಡು ಒಂದೇ ಸಲ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಇವಾಗ 3 ಥ್ರೆಡ್ ಆಗುತ್ತೆ. 3 ಸೇರಿಸಿ ಒಂದು ಮಾಡ್ಕೋಬೇಕು. 2 ಟೈಮ್ಸ್ ಆಯಿತು. 3 4 5 6 7 8 9 10 11 12 ಟೈಮ್ಸು ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಬೇಕು. ಇವಾಗ ನಾನಿಲ್ಲಿ 12 ಟೈಮ್ಸು ಹಾಫ್ ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು ಇಲ್ಲಿ ಲಾಕ್ ಇತ್ತಲ್ವ, ಒಂದು ಸಲ ಮತ್ತು ಇನ್ನೊಂದು ಸಲ ಅದರ ಪಕ್ಕದ ಚೈನಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಟೂ ಟೈಮ್ಸು ಸಿಂಗಲ್ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ಅಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ನೆಕ್ಸ್ಟು 8 ಚೈನ್ ಇತ್ತಲ್ವ ಅದಕ್ಕೆ ಮತ್ತೆ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 4 5 6 7 8 9 10 11 12 ಓಕೆ. ಮತ್ತು ಇಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಟೈಮು ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಲಾಕ್. ಮತ್ತು ಇಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶ 11 12 ಓಕೆ. ಮತ್ತು ಇಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಟೈಮು ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಲಾಕ್. ಮತ್ತು ಇಲ್ಲಿಂದ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶ ಮಾಡ್ತಾ ಬರಬೇಕು. 2 3 4 5 6 7 8 9 10 11 12
ಇದೇ ರೀತಿ ಸ್ಯಾರಿ ಫುಲ್ಲು ಇದೇ ರೀತಿ ಹಾಕೊಂಡು ಹೋಗಬೇಕು. ನೆಕ್ಸ್ಟ್ ಇಲ್ಲಿ 3 ಚೈನ್ ಇರುತ್ತಲ್ವ, ಒಂದು ಬಿಟ್ಟು ನೆಕ್ಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಸೇಮ್ 5 ಚೈನು 2 ಸಲ ಹಾಕಿದ್ವಲ್ಲ ಅದೇ ರೀತಿ ಮತ್ತೆ 5 ಚೈನು ಹಾಕೋಬೇಕು. 5 ಲಾಕ್ ಇರೋ ಕಡೆ ಲಾಕ್, ಮತ್ತು 5 ಚೈನ್ 1 2 3 4 5 ಲಾಕ್ ಇರೋ ಕಡೆ ಲಾಕ್. ಓಕೆ, ಇವಾಗ ನಾನಿಲ್ಲಿ ಥರ್ಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಸೇಮೇ ಬರುತ್ತೆ, ಹಾಗಾಗಿ ನಾನು ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಏನು ಡಿಫ್ರೆನ್ಸ್ ಏನು ಬರಲ್ಲ. ಸ್ಟಾರ್ಟಿಂಗು ನಾವು ಇಲ್ಲಿ ನೋಡ್ಕೊಳ್ಳಿ, ಹೀಗೆ ಇಲ್ಲಿ 5 ಚೈನ್ ಹಾಕಿದ್ದಾವಲ್ಲ ಅದೇ ಅಂತ ಅಂದ್ಕೊಳ್ಳೋಣ. ಸೇಮ್ ಅದೇ ಪ್ಲೇಸು 5 ಚೈನ್ ಇದೆ, ಸಿಂಗಲ್ ಚೈನು. ಅಲ್ಲಿ ನಾನು 4 ಸಿಂಗಲ್ ಚೈನ್ ಹಾಕ್ಕೊತೀನಿ, ಸಾಕಾಗುತ್ತೆ. ಅಲ್ಲಿ ಕುಚ್ಚು ಬರುತ್ತೆ. 2 3 4 ಸಿಂಗಲ್ ಚೈನ್ ಹಾಕಿ ಲಾಕ್ ಇರೋ ಕಡೆನೇ ಒಂದು ಸಿಂಗಲ್ ಲಾಕ್ ಮಾಡ್ಕೊತೀನಿ. ಮತ್ತು 4 ಚೈನ್ 1 2 3 4 ಮತ್ತು ಲಾಕ್ ಇರೋ ಕಡೆ ಒಂದು ಸಿಂಗಲ್ ಲಾಕ್. 4 ಚೈನ್ ಹಾಕ್ಕೊಂಡಾಗ ನಿಮಗೆ ಸ್ವಲ್ಪ ರಿಂಕಲ್ಸ್ ಬಂತಂದರೆ 5 ಬೇಕಾದರೂ ಹಾಕೋಬೋದು, ಅದೇನು ಡಿಫ್ರೆನ್ಸ್ ಏನು ಬರೋಲ್ಲ, ಅಲ್ಲಿ ಕುಚ್ಚು ಬರುತ್ತೆ ಅಷ್ಟೇ. ಇಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಹೋಲ್ಗಳಿರುತ್ತಲ್ವ, ಡಬಲ್ ಕ್ರೋಶ ಮೇಲ್ಗಡೆ ಒಂದೊಂದು ಹೋಲ್ಸ್ ಇರುತ್ತೆ, ಅಲ್ಲಿ ಈ ರೀತಿ ಲಾಕ್ ಮಾಡಬೇಕು. ಮತ್ತು ಇವಾಗ ಒಂದು ಮಾಡಿದ್ದೆ, ಮತ್ತು ಅದರ ಪಕ್ಕದ ಹೋಲಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 1 2 3 ಸಿಂಗಲ್ ಚೈನ್ ಹಾಕೋಬೇಕು. 3 ಸಿಂಗಲ್ ಚೈನ್ ಹಾಕಿ ಇಲ್ಲಿ ಏನು ಫಸ್ಟು ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೆಗೆದು ಈ ರೀತಿ ಎರಡಕ್ಕೊಂದು ಮಾಡಬೇಕು. ಈ ರೀತಿ ಸ್ಮಾಲ್ ಪೆಟಲ್ಸ್ ಥರ ಬರುತ್ತೆ. ನೆಕ್ಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಒಂದು ಹೋಲಲ್ಲಿ ಪೆಟಲ್ಸು, ಒಂದು ಹೋಲಲ್ಲಿ ಸಿಂಗಲ್ ಲಾಕ್. ಇದೇ ರೀತಿ ಈ ಆರ್ಚ್ ಫುಲ್ಲು ಇದೇ ರೀತಿ ಮಾಡ್ಕೊಬೇಕು. ಇವಾಗ ಒಂದು ಸಿಂಗಲ್ ಲಾಕ್ ಆಯಿತು. ಮತ್ತು ನೆಕ್ಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಲಾಕ್ ಮತ್ತು 3 ಚೈನ್ 3 ಸಿಂಗಲ್ ಚೈನ್ ಆಯಿತು. 3 ಸಿಂಗಲ್ ಚೈನ್ ಹಾಕಿ ಮತ್ತು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತೆಗೆದು ಈ ರೀತಿ 2 ನೀಡಲ್ ಇರುತ್ತೆ, 2 ಸೇರಿಸಿ ಒಂದು ಮಾಡ್ಕೋಬೇಕು. ಇದೇ ರೀತಿ ಆರ್ಚ್ ಫುಲ್ ಹಾಕೋಬೇಕು. ಒಂದು ಆರ್ಚಲ್ಲಿ 5 ಬಂದರೆ ಸಾಕು. ಈ ರೀತಿ ಪೆಟಲ್ಸು ಜಾಸ್ತಿ ಆದರೆ ನಿಮಗೆ ಜಾಸ್ತಿ ಅನಿಸಿದ್ರೆ ಇಲ್ಲಿ ಚೈನ್ಸ್ ಇರುತ್ತಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಲಾಕ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಪೆಟಲ್ಸ್ ಬಂದರೆ ಏನಾಗುತ್ತೆ ಅಂದರೆ ಈ ರೀತಿ ಸಿಂಕ್ ಆಗುತ್ತೆ. ಇದಿಷ್ಟೇ ಡಿಸೈನು, ತುಂಬ ಸಿಂಪಲ್ ಆಗಿದೆ. ಬೀಡ್ಸ್ ಬೇಡ ಅನ್ನೋರಿಗೆ ಈ ಡಿಸೈನ ನೀವು ಸಜೆಸ್ಟ್ ಮಾಡ್ಬೋದು. ಡಿಸೈನು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ 1 2 3 4 5 ಪೆಟಲ್ಸ್ ಬಂತು. ಸ್ಮಾಲ್ ಪೆಟಲ್ಸ್ ಟೈಪ್ ಇದೆ. 1 2 3 4 5 ಇಷ್ಟು ಬಂದರೆ ಈ ರೀತಿ ನೀಟಾಗಿ ಸ್ಟಿಫ್ ಆಗಿರುತ್ತೆ.
ಇಲ್ಲಿ 5 ಸಿಂಗಲ್ ಚೈನ್ ಹಾಕ್ಕೊಂಡಿದ್ವಲ್ಲ ಆ ಸೆಂಟ್ರಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಚೈನ್ ತೊಗೊತಾ ಇದ್ದೀನಿ. 2 ಟೈಮ್ಸ್ ಆಯಿತು. ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಸಿಂಗಲ್ ಚೈನ್ ತಗೊಂಡು ಈ ಸಿಂಗಲ್ ಚೈನಿಗೆ ಪೆಟಲ್ಸ್ ಮಾಡ್ತಾ ಹೋಗಬೇಕು. 2 3 ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಒಂದು ಸಿಂಗಲ್ ಲಾಕ್ ಮತ್ತು ಅದರ ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು 3 ಸಿಂಗಲ್ ಚೈನ್ ಹಾಕ್ಕೋಬೇಕು. 3 ಮತ್ತು ಸೇಮ್ ಪ್ಲೇಸಲ್ಲೇ ಒಂದು ಸಿಂಗಲ್ ಲಾಕ್ ಮತ್ತು ಒಂದು ಸಿಂಗಲ್ ಚೈನ್. ನಾನಿಲ್ಲಿ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ರಿಂಕಲ್ಸ್ ಬರ್ತಾಯಿದೆ, ಹಾಗಾಗಿ ಒಂದು ಸ್ಕಿಪ್ ಮಾಡಿದಾಗ ನನಗೆ ಇದು ಕರೆಕ್ಟಾಗಿ ಬಂತು. ನಿಮಗೆ ಕರೆಕ್ಟಾಗಿ ಬಂದರೆ ಅಷ್ಟೇ ಹಾಕಿ, ಇಲ್ಲಾಂದರೆ ಒಂದು ಚೈನನ್ನು ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾನಿವಾಗ ಇದು 3 ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ, ಎಂಡಿಂಗಲ್ಲಿದ್ದೀನಿ. ಇವಾಗ ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ 5 ಚೈನ್ ಇತ್ತಲ್ವ, ಅಲ್ಲಿ 4 ಚೈನ್ ಹಾಕ್ಕೊತೀನಿ. 1 2 3 4 ಚೈನಿಗೆ ಸ್ಟ್ರೈಟಾಗಿ ಸರಿ ಬರುತ್ತೆ, ಹಾಗಾಗಿ 4 ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ, 2 ಕುಚ್ಚು ಬರುತ್ತೆ ಇಲ್ಲಿ. 2 3 4 ಮತ್ತು ಇಲ್ಲಿಂದ ಸೇಮು ಈ ಆರ್ಚಿಗೆ ಈ ರೀತಿ ಪೆಟಲ್ಸ್ನ ಹಾಕ್ಕೊಬೇಕು. ನಮಗೆ ಇಲ್ಲಿ ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಮತ್ತು ಇಲ್ಲಿ 2 ಕುಚ್ಚು ಬರುತ್ತೆ. ನಾನು ಆಲ್ರೆಡಿ ಸ್ಯಾರಿಗೆ ಒಂದು ಅರ್ಧ ಹಾಕಿದ್ದೀನಿ, ನಾನು ಹಾಗಾಗಿ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲಿ ತೋರಿಸ್ದೆ. ಓಕೆ, ಇದು ಫಿನಿಷ್ ಮಾಡಿಬಿಟ್ಟು ನಾನು ಕುಚ್ಚು ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ಸ್ಯಾರಿ ಫುಲ್ಲು ಹಾಕಿ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಈ ಬೀಡ್ಸು ಇಷ್ಟ ಇಲ್ಲ ಅನ್ನೋರಿಗೆ ನೀವು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಈ ಡಿಸೈನು. ಇಲ್ಲಿ ನಾನು ಕುಚ್ಚಿಗೆ 100 ಎಳೆ ದಾರ ತಗೊಂಡು ಅದನ್ನು ಡಬಲ್ ಮಾಡಿಕೊಂಡು ಈ ರೀತಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.